ಇದು ಆ ಕಡಲಿನಿಂದಲೇ ಆವೃತವಾದಂತಹ ಭೂಮಿ ಪ್ರಾರಂಭದಲ್ಲಿ. ಕಾಲಾನಂತರ ಕಡಲು ಹಿಂದೆ ಸರಿದು ಈ ಭೂಮಿ ಸೃಷ್ಟಿಯಾದದ್ದು. ಈ ಪ್ರಮಾಣಕ್ಕೆ ಈ ಪರಶುರಾಮ ಸೃಷ್ಟಿಯಲ್ಲಿ ಆ ಅರ್ಥವನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿಯಿಂದ ಅದನ್ನು ಕೊಡಲಿಯನ್ನು ಇಸುತ್ತೆ ಅಂದ್ರೆ ಆ ಪ್ರಕ್ರಿಯೆಗೆ ಒಂದು ಕಥಾನಕ ಕೊಟ್ಟಿದ್ದು. ಪ್ರಕ್ರಿಯೆ ಸತ್ಯ, ಅದಕ್ಕೆ ನೀಡಿದಂತ ಆಯಾಮ ಬೇರೆ. ಹಾಗೆ ಒಂದು ಬಂಡೆಯನ್ನು ನೋಡಿ, ಇದು ಅಂದು ಭೀಮ ಕೂತ್ಕೊಂಡ ಬಂಡೆ, ಅದಕ್ಕೆ ಇಷ್ಟು ದೊಡ್ಡ ಇರುವುದು ಅಂತ. ಅದು ಎಷ್ಟು ನಾವು ಇದು ತುಳುನಾಡನ್ನು ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಪ್ರತಿ ಊರಿನಲ್ಲೂ ಒಂದು ರಾಮನದ್ದು, ಒಂದು ಪಾಂಡವರದ್ದು, ಒಂದು ಮಹಾಭಾರತ ಸಿಗ್ತದೆ. ಎಲ್ಲಾ ಊರಿಗೆ ಬರ್ಲಿಕ್ಕೆ ಅವರಿಗೆ ಕಥೆ ಮಾಡುವವರಿಗೆ ಅವರು 1000 ವರ್ಷ ಬದುಕಿರ್ಬೇಕು ಎಲ್ಲ ಊರಿಗೆ ಬರಬೇಕು. ಈ ಭೂಮಿಯಲ್ಲಿ ಪ್ರಾಕೃತಿಕವಾಗಿ ಸೃಷ್ಟಿಯಾದಂತಹ ಈ ತುಳುನಾಡಿನಲ್ಲಿ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ಕಾಡು, ನೀರಿನಲ್ಲಿ ಇದ್ದಂತಹ ವಾಸಿಗಳು ಅಥವಾ ಪ್ರಾಣಿಗಳು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಒಂದೊಂದು ಕಾಲದಲ್ಲಿ ಮನುಷ್ಯರು ಈ ಭೂಮಿಗೆ ಬಂದರು. ಎಲ್ಲರೂ ವಲಸಿಗರೇ. ಇಲ್ಲಿ ಇರುವವರು ಯಾರು ಕೂಡ ಮೂಲ ನಿವಾಸಿ ಅಂತ ಹೇಳಿದವರು ಕೂಡ ಒಂದು ಕಾಲದಲ್ಲಿ ಇಲ್ಲಿ ಬಂದವರು. ಯಾಕಂದ್ರೆ ಏನಾದ್ರು ಭೂಮಿಯನ್ನು ಒಡೆದು ಬಂದವರು ಯಾರು ಇಲ್ಲ. ಕುತೂಹಲವೇ ಮಾನವನ ಒಂದು ಮೂಲ ಅಸ್ತಿತ್ವಕ್ಕೆ ಕಾರಣ. ನಾವು ಮಾನವರಾಗಿದ್ದದ್ದೇ ಈ ಪ್ರಶ್ನೆಯಿಂದಾಗಿ ಅಂತ. ಈಗ ಪ್ರಶ್ನೆ ಮಾಡಬಾರದು ಅಂತ ಅರ್ಥ ಹೇಳ್ತಾರೆ. ಉತ್ತರ ಸಿಗದೇ ಇದ್ದಾಗ ಉತ್ತರ ತಾನೇ ಒಂದು ಕಂಡುಕೊಳ್ಳಬೇಕಲ್ಲ. ಉತ್ತರ ಯಾವುದಕ್ಕೂ ಸಿಗದೇ ಇದ್ದಾಗ ಪ್ರಶ್ನೆ ನಮ್ಮನ್ನು ತಲೆ ಹಾಳು ಮಾಡ್ತದೆ. ಹೌದು, ಏನಾದ್ರೂ ಒಂದು ಉತ್ತರ ಕೊಡ್ಬೇಕಂತ ಹೇಳುವಾಗ ನಾವು ಯಾರೂ ಅಲ್ಲದಿದ್ರೆ ಏನೋ ನಮ್ಮನ್ನು ನಾವು ಕಾಣುವುದಕ್ಕಿಂತಲೂ ಮೀರಿ ಏನೋ ಇದೆ ಅಂತ ಒಂದು ಅರ್ಥ ಬರ್ತದೆ. ಅದನ್ನವ ದೇವರು ಅಂತ ಹೇಳಿದ್ದಾರೆ. ವೇದದಲ್ಲಿ ನೋಡುವುದಾದ್ರೆ ನಿಮಗೆ ಪರಬ್ರಹ್ಮ ನಾವು ಕೂಡ ನಾವಿಲ್ಲಿ ಯಾವ ಬೆರ್ಮೇರ್ನ ಕಲ್ಪನೆಯನ್ನು ಹೇಳ್ತೇವೋ ಅದೇ ಕಲ್ಪನೆ ವೇದಗಳಲ್ಲಿರುವಂತಹ ಪರಬ್ರಹ್ಮ. ವೇದ ಶಾಸ್ತ್ರ ಎಲ್ಲವೂ ಅದು ಸತ್ಯ ಹೌದಾದ್ರೆ ಇದು ಇರಲೇಬೇಕು. ಪರಬ್ರಹ್ಮನ ಕಲ್ಪನೆ ಇಲ್ಲದಿದ್ರೆ ವೇದಗಳು ಸುಳ್ಳು ಅಂತ. ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂತಹ ವ್ಯಕ್ತಿಯ ಜೊತೆಗೆ ನಾನಿಲ್ಲಿ ಬಂದು ಕೂತಿದ್ದೇನೆ. ಇಡೀ ಭಾರತದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಸ್ಕೃತಿ ಸದಾಚಾರಗಳನ್ನು ನಾವು ನೋಡ್ತೇವೆ, ಆಚರಣೆಗಳನ್ನು ನಾವು ಅನುಭವಿಸ್ತೇವೆ. ಅವುಗಳೆಲ್ಲದರ ಮಧ್ಯೆ ತುಳುನಾಡು ಅನ್ನುವಂಥದ್ದು ಉಳಿದ ಎಲ್ಲ ಸಂಸ್ಕೃತಿ ಸಭ್ಯತೆಗಳಿಗಿಂತಲೂ ಕೂಡ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು, ವಿಶೇಷವಾದಂತಹ ಒಂದು ಐಡೆಂಟಿಟಿಯನ್ನು ಹೊಂದಿರುವಂತಹ ಒಂದು ಪ್ರದೇಶ. ಈ ಪ್ರದೇಶದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಬೇಕು, ಒಂದಷ್ಟು ವಿಚಾರಗಳನ್ನು ಮಥಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಇಲ್ಲಿ ಕೂರಿಸಿಕೊಂಡಿದ್ದೇವೆ. ನಮ್ಮ ಜೊತೆಗಿರುವವರು ವಿಜೇತ್ ಶೆಟ್ಟಿ ಮಂಜನಾಡಿ ಅವರು. ತುಳು ಜಾನಪದದ ಬಗ್ಗೆ, ತುಳು ದೈವಾರಾಧನೆಯ ಬಗ್ಗೆ ಅವರದ್ದೇ ಆದಂತಹ ರೀತಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥವರು. ತುಳು ಕೆಲವೊಂದು ಕ್ಷೇತ್ರಗಳ ಪರಿಚಯದ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವರ ಹತ್ರ ಒಂದಷ್ಟು ನಿಮಿಷಗಳ ಕಾಲ ತುಳುನಾಡಿನ ಬಗ್ಗೆ, ತುಳು ಸಂಪ್ರದಾಯಗಳ ಬಗ್ಗೆ, ತುಳು ಆಚರಣೆಗಳ ಬಗ್ಗೆ, ತುಳು ಜಾನಪದದ ಬಗ್ಗೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡೋಣ. ವಿಜೇತಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ಅಂತ ಬಂದಾಗ ತುಳುನಾಡಿನ ಇತಿಹಾಸ ಬಹಳಷ್ಟು ಕನ್ಫ್ಯೂಷನ್ ಇರುವಂತಹ ಇತಿಹಾಸ ಇದು. ಕೆಲವರು ಬೇರೆ ಬೇರೆ ರೀತಿಯಾದಂತಹ ಅವರದ್ದೇ ಆದಂತಹ ವ್ಯಾಖ್ಯಾನಗಳನ್ನು ತುಳುನಾಡಿನ ಇತಿಹಾಸದ ಬಗ್ಗೆ ಕೊಡ್ತಾರೆ. ನಿಮ್ಮ ಪ್ರಕಾರ ತುಳುನಾಡು ಹೇಗೆ ಪ್ರಾರಂಭ ಆಯಿತು, ಸೃಷ್ಟಿ ಹೇಗಾಯಿತು, ಮತ್ತದು ಬೆಳೆದು ಬಂದ ಹಾದಿ ಹೇಗೆ ಅನ್ನೋದರ ಬಗ್ಗೆ ಹೇಳೋದಾದ್ರೆ? ಮೊದಲಾಗಿ ನಾವು ಇರುವಂತಹ ಈ ಪುಣ್ಯ ಭೂಮಿ ತುಳುನಾಡು ಅಂತ ನಾನು ಯಾವಾಗಲೂ ಅದರ ವಿಚಾರ ಹೇಳುವಾಗ, ಜಗತ್ತಿಗೆ ಭಾರತ ಎಂಬುದು ಒಂದು ದೇವರ ಕೋಣೆ ಇದ್ದಾಗೆ, ಒಂದು ದೇವರ ಒಂದು ಮಂದಿರ ಇದ್ದಾಗೆ ಅಂತ ಹೇಳ್ಬೋದು. ನಮ್ಮ ತುಳುನಾಡು ಅದು ಮಂದಿರದಲ್ಲಿರುವ ಗರ್ಭಗುಡಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾವು ಯಾವಾಗಲೂ ಆ ರೀತಿ ನಾನು ಅದನ್ನು ಸ್ವೀಕರಿಸ್ತೇನೆ. ಯಾಕಂದ್ರೆ ಇಲ್ಲಿರುವಂತಹ ಆಚರಣೆ ವಿಚಾರಗಳು ಬಹುಶಃ ಬೇರೆ ಎಲ್ಲ ಸಂಸ್ಕೃತಿಯಲ್ಲಿ ವ್ಯಾಪಾರ ವಾಣಿಜ್ಯ ವಹಿವಾಟು ಒಂದು ಕಡೆ, ಆರಾಧನೆ ಎಂಬುದು ಒಂದು ಬದಿಗಿಟ್ಟು ಅದೊಂದು ಅದರದೇ ಆದ ರೀತಿಯಲ್ಲಿ ನಡೀತಾ ಹೋಗುದು. ಆದರೆ ಇಲ್ಲಿ ಯಾವುದಿದ್ದರೂ ಕೂಡ ದೈವಾರಾಧನೆ ದೇವತಾರಾಧನೆಯ ಜೊತೆ ಇರುವುದರ ಹೊರತಾಗಿ ಅದನ್ನು ಬೇರ್ಪಟ್ಟು ಯಾವುದೇ ಒಂದು ಆಚರಣೆಗಳು ಇಲ್ಲ. ಪ್ರತಿಯೊಂದು ಆಯಾಮಗಳಲ್ಲೂ ಕೂಡ ನಮಗೆ ದೇವತಾರಾಧನೆ ದೈವಾರಾಧನೆ ಸಂಸ್ಕೃತಿಯನ್ನು ಬಿಟ್ಟು ನಮ್ಮ ತುಳುನಾಡು ಏನೂ ಇಲ್ಲ, ಶೂನ್ಯ. ಹಾಗಾಗಿ ಅಂತಹ ಒಂದು ವಿಶಿಷ್ಟ ಭೂಮಿ ನಮ್ಮ ತುಳುನಾಡು ಅಂತ. ಈ ತುಳುನಾಡಿನ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡಿ ಇದು ಈ ರೀತಿಯಾದಂತಹ ಉಗಮ ಹೇಗಾಯಿತು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬೇರೆ ಬೇರೆಯವರು ತಮ್ಮ ತಮ್ಮ ಆಯಾಮಗಳಲ್ಲಿ ಅದನ್ನು ಕಲ್ಪಿಸಿ ಅದಕ್ಕೆ ಒಂದು ಅರ್ಥ ನೀಡಿ ಈ ರೀತಿ ಇರ್ಬೋದು ಅಂತ ಹೇಳಿದ್ದಾರೆ. ತಪ್ಪಲ್ಲ. ಯಾಕಂದರೆ ತುಳುನಾಡು ಎಂಬುದು ಒಂದು 100 ವರ್ಷಗಳ ಹಿಂದೆ ಸೃಷ್ಟಿಯಾದದ್ದಲ್ಲ, 1000 ವರ್ಷಕ್ಕಂತಲ್ಲ, ಎಷ್ಟು 1000 ವರ್ಷ ಆಗಿದೆ ನಮಗೆ ತಿಳಿಯಲಿಲ್ಲ. ಅಂತಹ ಒಂದು ಪರಂಪರೆ ಇರುವುದಕ್ಕೆ ಎಷ್ಟು ಪ್ರಾಚೀನವೋ ಅಷ್ಟು ಅದರ ಮೂಲ ಹಿಡಿಲಿಕ್ಕೆ ಕಷ್ಟ. ಹಾಗಾಗಿ ಇದು ಅಷ್ಟು ಪ್ರಾಚೀನ ಅಂತ ಅದರಲ್ಲೇ ಗೊತ್ತಾಗ್ತದೆ. ಯಾಕಂದ್ರೆ ಇದರ ಮೂಲವನ್ನು ಕಂಡವರೂ ಇಲ್ಲ, ಕೇಳಿದವರು ಇಲ್ಲ.
ಯಾವುದೇ ಒಂದು ಪ್ರಮಾಣವನ್ನು ಕೊಡುವುದಾದ್ರೂ ಅದು ಪ್ರಮಾಣ ಸತ್ಯವೋ ಇಲ್ಲವೋ ಅಂತ ಹೇಳಲಿಕ್ಕೂ ನಮಗೆ ಸಾಧ್ಯ. ಹೌದು, ನಮ್ಮ ಮತ್ತೆ ಹೆಚ್ಚಿನ ತುಳು ಸಾಹಿತ್ಯಗಳಲ್ಲಿ ಇರುವುದು ಪಾಡ್ದನ ಸಾಹಿತ್ಯ, ಮೌಖಿಕವಾಗಿ ಬಂದಂತ ಸಾಹಿತ್ಯ. ಅದನ್ನು ಯಾವ ರೀತಿ ನಾವು ಸ್ವೀಕರಿಸ್ತೇವೆ ಅದರಲ್ಲಿ ಇರೋದು. ಈಗ ನಾವು ಅದನ್ನು ಪಾಡ್ದನವನ್ನ 1000 ವರ್ಷ ಇತಿಹಾಸ ಅಂತ ತಗೊಂಡ್ರೆ ಅದರಲ್ಲಿರುವ ಕೆಲವು ಶಬ್ದಗಳು ಇತ್ತೀಚೆಗೆ ಇಂಗ್ಲಿಷ್ ಶಬ್ದಗಳು ಖಂಡಿತ ಇದೆ. ಹಾಗಾಗಿ ಇತ್ತಿಷ್ಟೇ ದಿನದಲ್ಲಿ ಯಾವುದೋ ಒಂದು ಕಾಲಮಾನದಲ್ಲಿ ಈ ಮೌಖಿಕ ಸಾಹಿತ್ಯ ಬಂತ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಭಾಷೆ ಎಂಬುದು ಬೆಳವಣಿಗೆ ಆಗ್ತಾ ಬದಲಾಗ್ತದೆ. ಹಾಗಾಗಿ ಇದರ ಮೂಲ ಸತ್ತು ಬೇರೆ ಇತ್ತು ಅಥವಾ ಇದು ಸಂಪೂರ್ಣ ಪಾಡ್ದನ ಇತ್ತೀಚೆಗೆ ಆದದ್ದು, ನಾವು ಅದನ್ನು ಹೇಳಲಿಕ್ಕೆ ಕಷ್ಟ. ಲಿಖಿತವಾಗಿದ್ದದ್ದನ್ನು ಆದರೂ ಹೇಳ್ಬೋದು, ಆದರೆ ನಮ್ಮವರು ಲಿಖಿತವಾಗಿ ಇದ್ದವರಲ್ಲ. ತುಳುವಿನವರಿಗೆ ಬರಹವೆಂಬುದು ಅನಗತ್ಯ ಅಂತ, ಅವರಿಗೆ ಯಾವುದಿದ್ದರೂ ಮಾತಿನಲ್ಲಿ ಸತ್ಯ ಇದ್ರೆ ಸಾಕು ಅಂತ. ಆ ಮೌಖಿಕ ಜೀವನ ಮೌಖಿಕವಾಗಿ ಜನಪದೀಯವಾಗಿ ಬದುಕಿದವರಿಗೆ, ಯಾಕಂದ್ರೆ ನಾವು ಜನಪದರು ಅಂತ ಹೇಳೋದಾದ್ರೆ ತುಳುನಾಡಿನವರು ಪೂರ್ಣ ರೀತಿಯಲ್ಲಿ ಜನಪದರು. ಈಗ ಬೇರೆ ದ್ರಾವಿಡ ಪರಂಪರೆಯಲ್ಲಿರುವಂತಹ ಬೇರೆ ಜನಗಳನ್ನ ಲಿಖಿತವನ್ನು ಹೆಚ್ಚು ಹೊತ್ತು ಕೊಟ್ಟು ಬಿದ್ದವರು ಇದ್ದಾರೆ. ಆದರೆ ಇಲ್ಲಿರುವ ಅರಸರಿಂದ ಹಿಡಿದು ಎಲ್ಲರೂ ಕೂಡ ಜನಪದರಾಗಿಯೇ ಇದ್ದವರು. ಇಲ್ಲಿದ್ದ ಬಲ್ಲಾಳರು ಶಾಸನ ಬರೆದಿಟ್ಟದ್ದು ಕಡಿಮೆ. ಆನಂತರ ಪ್ರಭಾವದಲ್ಲಿ ಬೇರೆ ಆಡಳಿತಾತ್ಮಕವಾಗಿ ಕರ್ನಾಟಕ ಅರಸರ ಪ್ರಭಾವದಲ್ಲಿ ಇಲ್ಲೂ ಶಾಸನಗಳು ಬಂದಲಿಕ್ಕೆ ಶುರುವಾದದ್ದು. ಅದು ಕೂಡ ಹೇಗೆ, ಹೆಚ್ಚಿನ ಶಾಸನಗಳು ಇರುವುದು ಆ ಭಾಷೆಯಲ್ಲಿ ಅವರೇ ಜನವರೇ ಬರೆದವರು ಅವರ ಜೊತೆ ಇರುವಂತಹ ಸಂಬಂಧವನ್ನೇ ಬರೆದಿರುವರು. ಈ ಅರಸರ ಜೊತೆ ಇರುವ ಸಂಬಂಧವನ್ನೇ ಬರೆದಿರುವಂಥದ್ದು. ಪ್ರಾದೇಶಿಕತೆಯ ಬಗ್ಗೆ ಯಾವುದೇ ಮಾಹಿತಿ ಹೆಚ್ಚು ನಮಗೆ ಶಾಸನಗಳಲ್ಲಿ ಸಿಗುವುದಿಲ್ಲ. ಯಾಕಂದ್ರೆ ಇದ್ರೂ ಕೂಡ ಅದೊಂದು 1 ಸಾಲು 2 ಸಾಲುಗಳಲ್ಲಿ ಮಾತ್ರ. ಅದರ ಅರ್ಥ ಇಲ್ಲಿರುವಂತಹ ಜನರಿಗೆ ಮಾತಿನ ಮೇಲೆ ಅಂದ್ರೆ ವಾಕ್ ಅಂತ ಹೇಳ್ತೇವೆ, ಅದಕ್ಕಿದ್ದಂತಷ್ಟು ಬೆಲೆ ಲಿಖಿತಕ್ಕೆ ಇರಲಿಲ್ಲ. ಅದಕ್ಕೆ ಪೊಯ್ಯದ ಬರೋ ಮಟ್ಟೆಳ್ಳು ಕಟ್ಟೋಣ ಅಂತ ಬರೆದು ಇಟ್ಟಿದ್ರು ಅದು ವ್ಯರ್ಥ ಅಂತ. ಹಾಗಾಗಿ ಅಂತಹ ಒಂದು ಪರಂಪರೆ ಇದ್ದವರಿಗೆ ತುಳುನಾಡಿನ ಸೃಷ್ಟಿಯ ಬಗ್ಗೆ ಮಾತನಾಡೋದಾದರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸಮುದಾಯಕ್ಕೆ ಅನುಗುಣವಾಗಿ ಇದು ವ್ಯತ್ಯಾಸ ಆಗ್ತದೆ. ಬರಹಶಾಸ್ತ್ರದಲ್ಲಿ ಪರಿಣಿತರಾದವರು ವೈದಿಕರು ಅಂತ ಆ ವ್ಯವಸ್ಥೆಯಲ್ಲಿ ಕಾಣುವುದಾದರೆ ಪರಶುರಾಮ ಸೃಷ್ಟಿ ಎಂಬ ಅರ್ಥದಲ್ಲಿ ಕೇಳುವುದಾದರು ಅದಕ್ಕೆ ಅವರದರದೇ ಆದಂತಹ ದಾಖಲೆಗಳನ್ನು ಕೊಡ್ತಾರೆ, ಅದಕ್ಕೆ ಬರಹಗಳನ್ನು ಕೊಡ್ತಾರೆ. ಕೇರಳೋತ್ಪತ್ತಿ ಆಗಿರಲಿ, ಭಾರ್ಗವ ಪುರಾಣದ ಭಾಗಗಳಾಗಿ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಅದರ ಉಲ್ಲೇಖ ಬರುತ್ತದೆ. ಆದರೆ ಜನಪದೀಯರಾಗಿ ನಾನೊಬ್ಬ ಜಾನಪದವನ್ನು ಹೆಚ್ಚು ಸ್ವೀಕರಿಸುವ, ಹಾಗೆ ಅದರ ಅರ್ಥದಲ್ಲಿ ದೈವಾರಾಧನೆ ಅಥವಾ ತುಳುನಾಡಿನ ಉಗಮವನ್ನು ಪ್ರಾರಂಭಿಸುವುದಾದರೆ ಬೆರ್ಮರು ಎಂಬ ಶಬ್ದದಿಂದ ನಾನು ಪ್ರಾರಂಭಿಸೋದು. ಯಾಕಂದರೆ ಸೃಷ್ಟಿ ಹೇಗೆ ಆದದ್ದಂದ್ರೆ ಪ್ರಾಕೃತಿಕವಾಗಿ ಆದದ್ದು. ಜಗತ್ತಿನಲ್ಲಿ ಯಾವುದೂ ಕೂಡ ವಿಜ್ಞಾನವನ್ನು ಅರ್ಥ ಮಾಡುವವರು ಹೀಗೆ ಒಬ್ಬ ವ್ಯಕ್ತಿ ಸೃಷ್ಟಿಸಿದ್ದು ಅಥವಾ ಏನೋ ಒಂದು ಆಮ್ಡೂಮ ಮಾಡಿ ಏನಾದರೂ ತಂತ್ರದಿಂದ ಆದಂತಹದ್ದಲ್ಲ. ಪ್ರಾಕೃತಿಕವಾಗಿ ಜಗತ್ತೊಂದು ಭೂಗೋಳ ಹೇಗೆ ಸೃಷ್ಟಿಯಾಯಿತು, ಅದರ ನಂತರ ಅದರಲ್ಲಿ ಜೀವ ಸಂಕಲನಗಳು ಹೇಗೆ ಬಂತು, ಒಂದು ಭೂಮಿ ಕಡಲಿನಿಂದ ಮೇಲೆ ಹೇಗೆ ಏಳುತ್ತದೆ ಅಥವಾ ಕಡಲಿಗೆ ಅದಕ್ಕೆ ಸಮವಾಗಿ ಯಾವಾಗ ಆಗ್ತದೆ, ಇದೆಲ್ಲ ಪ್ರಾಕೃತಿಕವಾದಂಥ. ವೈಜ್ಞಾನಿಕ ನೆಲೆಯಲ್ಲಿ ನೋಡುವುದಾದ್ರೂ ಈ ತುಳುನಾಡು ಪ್ರಾಕೃತಿಕವಾಗಿ ಬೇರೆ ಭೂಮಿ ಹೇಗೆ ಸೃಷ್ಟಿಯಾದದ್ದು ಹಾಗೆಯೇ ಸೃಷ್ಟಿಯಾದದ್ದು. ಆದರೆ ಒಂದು ಭಿನ್ನತೆ ಏನಂದ್ರೆ ಈ ಪಶ್ಚಿಮ ಘಟ್ಟದ ಕೆಳಗಡೆ ಇರುವಂತಹದ್ದು, ಅಂದ್ರೆ ಅದರನ್ನ ಕೀಳು ಸೀಮೆ ಅಂತ ಹೇಳ್ತೇವೆ. ಈ ಪಶ್ಚಿಮ ಈಗ ನಾವು ಕರಾವಳಿ ಭಾಗ ಅಂತ ಹೇಳ್ತೇವೆ, ಇದು ಘಟ್ಟದ ನೆರಳಿನಡಿಯಲ್ಲಿರುವಂತಹ ಭೂಮಿ. ಈ ಭೂಮಿ ಇತರ ಭೂಮಿಯಿಂದ ವ್ಯತ್ಯಾಸ ಹೇಗೆಂದ್ರೆ ಇದು ಬಹುಶಃ ಆ ಇತಿಹಾಸ ವೈಜ್ಞಾನಿಕವಾಗಿ ನೋಡಿದ್ರು ಇದು ಕಡಲಿನಿಂದಲೇ ಆವೃತವಾದಂತಹ ಭೂಮಿ ಪ್ರಾರಂಭದಲ್ಲಿ. ಕಾಲಾನಂತರ ಕಡಲು ಹಿಂದೆ ಸರಿದು ಈ ಭೂಮಿ ಸೃಷ್ಟಿಯಾದದ್ದು. ಈ ಪ್ರಮಾಣಕ್ಕೆ ಈ ಪರಶುರಾಮ ಸೃಷ್ಟಿಯಲ್ಲಿ ಆ ಅರ್ಥವನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿಯಿಂದ ಅದನ್ನು ಕೊಡಲಿಯನ್ನು ಎಸೆದು ಅಂದ್ರೆ ಆ ಪ್ರಕ್ರಿಯೆಗೆ ಒಂದು ಕಥಾನಕ ಕೊಟ್ಟಿದ್ದು. ಪ್ರಕ್ರಿಯೆ ಸತ್ಯ, ಅದಕ್ಕೆ ನೀಡಿದಂತ ಆಯಾಮ ಬೇರೆ ಅಂತ. ಈಗ ನಾವು ಒಂದು ವಸ್ತುವನ್ನು ನೋಡುವಾಗ ಅದನ್ನೊಂದು ಓದುಗರಿಗೂ ನೋಡುವವರಿಗೂ ಒಂದು ಧಾರ್ಮಿಕವಾಗಿಯೂ ಹಾಗೂ ಒಂದು ಏನು ಹೇಳ್ತೇವೆ ಕುತೂಹಲಕರವಾದ ವಿಚಾರ ಬರಬೇಕು. ಹಾಗೆ ಒಂದು ಬಂಡೆಯನ್ನು ನೋಡಿ ಇದು ಅಂದು ಭೀಮ ಕೂತ್ಕೊಂಡ ಬಂಡೆ, ಅದಕ್ಕೆ ಇಷ್ಟು ದೊಡ್ಡ ಇರುವುದು ಅಂತ. ಅದು ಎಷ್ಟು ನಾವು ಇದು ತುಳುನಾಡನ್ನು ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಪ್ರತಿ ಊರಿನಲ್ಲೂ ಒಂದು ರಾಮಾಯಣದ್ದು, ಒಂದು ಪಾಂಡವರದ್ದು, ಒಂದು ಮಹಾಭಾರತ ಸಿಗ್ತದೆ. ಎಲ್ಲಾ ಊರಿಗೆ ಬರ್ಲಿಕ್ಕೆ ಅವರಿಗೆ ಕಥೆ ಮಾಡುವವರಿಗೆ ಅವರು 1000 ವರ್ಷ ಬದುಕಿರ್ಬೇಕು ಎಲ್ಲ ಊರಿಗೆ ಬರಬೇಕು. ಅದು ಸಾಧ್ಯವಿಲ್ಲದ ಮಾತು. ಅದು ಯಾವುದಂದ್ರೆ ನಮ್ಮವರಿಗೆ ಕಥೆ ಗೊತ್ತುಂಟು, ಇಲ್ಲಿ ಪ್ರಮಾಣ ಉಂಟು, ಅದಕ್ಕೂ ಸಾಮ್ಯತೆ ಇರಬಹುದು ಅಂತ ಅವರ ಕಲ್ಪನೆ. ಅದೇ ಕಲ್ಪನೆಯಿಂದ ಈ ಭೂಮಿ ಕೂಡ ಆದದ್ದು. ಪರಶುರಾಮ ಕೊಡಲೆ ಎಸೆದಿದ್ದ ಕಥೆ ಬೇರೆಲ್ಲೋ ಒಂದು ಕಡೆಯಲ್ಲಿ ಇತ್ತು. ಆ ಕಥೆಗೂ ಈ ಭೂಮಿಗೂ ಏನೋ ಒಂದು ಸಂಬಂಧ ಇರಬೇಕು ಅಂತ ಹೇಳಿ ಇದಕ್ಕೊಂದು ಕಥೆಯನ್ನು ಸೇರಿಸಿರೋದು. ಅದು ತಪ್ಪಲ್ಲ, ಆದ್ರೆ ಇದೇ ಇತಿಹಾಸ ಅಂತ ಹೇಳುವುದನ್ನು ನಾವು ಒಪ್ಪಲಿಕ್ಕೆ ಆಗಲ್ಲ. ಅದನ್ನ ಐತಿಹ್ಯ ಅಂತ ಸ್ವೀಕರಿಸಬಹುದು ಹೊರತಾಗಿ ಅದನ್ನ ಹೇಗೆ ಅಂದ್ರೆ ಇನ್ನೊಂದನ್ನ ಸುಳ್ಳು ಅಂತ ಹೇಳಿ ನಮ್ಮದೇ ಸತ್ಯ ಅಂತ ಹೇಳುವಾಗ ಅದು ತಪ್ಪಂತ ಆಗ್ತದೆ. ಯಾಕಂದ್ರೆ ನಮ್ಮದು ಐತಿಹ್ಯ ಆದ್ರೆ ಇನ್ನೊಬ್ರದ್ದು ಅದಷ್ಟೇ ಮಾತು ಉಳ್ಳಂತ ಐತಿಹ್ಯ ಇರುತ್ತದೆ. ಲಿಖಿತವಾದ ಮಾತ್ರಕ್ಕೆ ಇದು ಶಾಸನ, ಇನ್ನೊಂದು ಮೌಖಿಕವಾಗಿ ಬಂದದ್ದು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಈಗ ಹೆಚ್ಚಿನ ರಾಮಾಯಣ ಮಹಾಭಾರತ ಕಥೆಗಳು ನಾವು ಕೇಳಿ ಬರುವಂತಹದ್ದು ಒಂದು ಲಿಖಿತದಿಂದ ಓದಿದವರು ಯಾರೂ ಇಲ್ಲ. ಎಷ್ಟು ಜನರಿಗೆ ವಾಲ್ಮೀಕಿ ಮಹಾಭಾರತ ರಾಮಾಯಣ ಗೊತ್ತಿತ್ತು ಅಂತವರು ನಾವು ಕಲ್ತದ್ದು. ಮೌಖಿಕ ಕಥೆಗಳಲ್ಲಿ ಬಂದಿದ್ರಿಂದ ಜನರ ಬಾಯಲ್ಲಿ ಅದು ಉಳಿದಿರೋದು. ಒಂದು ವೇಳೆ ಅದು ಲಿಖಿತದಲ್ಲಿ ಇದ್ದಿದ್ರೆ ಸಾವಿರಾರು ಕಥೆಗಳು ಆ ರೀತಿ ಉಳಿದಿರಬಹುದಿತ್ತು. ಆ ಒಂದು ಗ್ರಂಥ ಭಸ್ಮವಾಗ್ತಾ ಇದ್ರೆ ರಾಮಾಯಣ ಸಿಗ್ತಾ ಇತ್ತ? ಹಾಗಾದ್ರೆ ಇದು ಉಳಿದಿರೋದು ನಾಲಿಗೆಯಿಂದ ಮಾತ್ರ. ಹಾಗಾಗಿ ಮೌಖಿಕ ಸಾಹಿತ್ಯಕ್ಕೆ ಇರುವಷ್ಟು ಬೆಲೆ ಲಿಖಿತಕ್ಕೆ ಅಂದ್ರೆ ಸಮಾನ, ಆದ್ರೆ ಇದು ಮೌಖಿಕಕ್ಕೆ ಇರುವ ಬೆಲೆ ಒಂದು ಹೆಚ್ಚೆ. ಯಾಕಂದ್ರೆ ಅದಕ್ಕೆ ಕಾಲವೂ ಇಲ್ಲ. ಒಂದು ಯಾವುದೋ ಒಂದು ಸೊತ್ತಿಗೆ ಕಾಲ ಹೇಳಿದ ಕ್ಷಣ ಅದಕ್ಕೆ ಒಂದು ರೂಪ ಇಷ್ಟೇ ಅಂತ ಹೇಳ್ಬೋದು. ಕಾಲವೇ ಇಲ್ಲದಂತಹ ವಸ್ತುವಿಗೆ ಅದರ ಮೂಲ ಹೇಗೆ ಅಂತ ಅರ್ಥ ಮಾಡ್ಬೋದು. ಹಾಗಾಗಿ ತುಳುನಾಡಿನ ವಿಶೇಷತೆ ಏನಂದ್ರೆ, ಜನಪದೀಯವಾಗಿ ನೋಡುವುದಾದ್ರೆ ಪಂಜುರ್ಲಿಯ ಪ್ರಾರ್ಥನೆ ನಾವು ಕೇಳ್ಬೋದು. ಪಂಜುರ್ಲಿಯ ಪ್ರಾರ್ಥನದಲ್ಲಿ ವಿಸ್ತೃತವಾದ ಒಂದು ಉಲ್ಲೇಖ ಬರ್ತದೆ. ಅಂದರೆ ಮುಡಾಯಿ ಘಟ್ಟ, ಪಟ್ಟಾಯಿ ಕಡಲು, ಬಡಕಾಯಿ ಬಾಲೆಹಣ್ಣ ಕುಮಾರಿ, ತೆನ್ಕಾಯಿ ಸಿಲಿಯೇಂದ್ರಿ, ಅದರ ನಡುವಲ್ಲಿ ಏಳೇಳು ಕಡಲ ನಡುವಪ್ಪ ಇದ್ದಂತಹ ಒಂದು ದೇವರು ಅಂತ. ಅದಕ್ಕೆ ಶಬ್ದ ಇಲ್ಲ, ಬೆರ್ಮರ ಅಂತ. ಕೆಲವು ಸಂಧಿಯಲ್ಲಿ ಈಸಾರ ಅಂತ ಹೇಳ್ತೇವೆ. ಈಸಾರ ಅಂತ ಹೇಳಿದ್ರೆ ಮೂಲದಲ್ಲಿ ಈಶ್ವರ ಅಪಭ್ರಂಶ. ಅವನಿಗೂ ಆಕಾರ ಇಲ್ಲ, ಅವೊಬ್ಬ ನಿರಾಕಾರ ಸ್ವರೂಪ. ಅವನಿಗೆ ಆಕಾರ ಕೊಟ್ಟರು ಅದು ತುಳುನಾಡಿನ ಕಲ್ಪನೆಯಲ್ಲೇ ಕೊಟ್ಟ. ಅವನಿಗೆ ಕೈಲಾಸವಾಸಿ ಅಥವಾ ಬೇರೆ ಜಟಾಧಾರಿ ಆ ರೀತಿ ಯಾವ ಕಲ್ಪನೆಯೂ ಇರಲಿಲ್ಲ. ಹಾಗಾದ್ರೆ ಇಲ್ಲಿದ್ದಂತಹ ಜನರಿಗೆ ಇದ್ದ ಕಲ್ಪನೆಯಲ್ಲೇ ಆ ದೇವರನ್ನ ಕಂಡವರು. ಅಂತಹ ಒಂದು ದೇವರು ಮೇಲೆ ನೋಡುವಾಗ ಆಕಾಶವಿಲ್ಲ, ಕೆಳಗೆ ನೋಡುವಾಗ ಭೂಮಿಯೂ ಇಲ್ಲ ಅಂತ ಹಾಕುವಾಗ ಎಡಂಗೈ ತಟ್ಟೇರು ಬಾಲ ತರಿತೀರಿ, ಬಲಂಗೈ ತಟ್ಟೇರು ಭೂಮಿ ತರಿತೀರಿ. ಅಂದರೆ ಅವರ ಅಷ್ಟು ಶಕ್ತಿಶಾಲಿ ಅಂತ ಅವರ ಪ್ರಮಾಣ. ಹಾಗಾಗಿ ಬಾಣ ಭೂಮಿಯನ್ನು, ಆಕಾಶ ಭೂಮಿ ಎರಡನ್ನು ಅವರೇ ಸೃಷ್ಟಿಸಿದ್ರು. ತಾಳವ ತಂಬವೆಂಬಂತಹ ಸಿಡಿಲನ್ನು ಬೆರೆಸಿದ್ರು, ಕುಂಕುಮ ಎಂಬ ಮಳೆಯನ್ನು ಭರಿಸಿದ್ರು, ಹಾಗೂ ಜಗತ್ ಭೂಮಿಯಲ್ಲಿ ಬೇರೆ ಬೇರೆ ಸುವಸ್ತುಗಳನ್ನು ಸೃಷ್ಟಿಸಿದ್ರು ಅಂತ. ಹಾಗೆ ಹೇಳುವಾಗ ಬುಲೆ ಅಂತ ಅಂದರೆ ಈ ಭತ್ತದ ರಾಶಿಯಲ್ಲಿ ಪೈರು ಅಂತ ಯಾವುದೊಂದು ಹೇಳ್ತೇವೆ. ಅದರಲ್ಲಿ ಶ್ರೇಷ್ಠವಾದದ್ದು ಅತಿಕಾರಿ ಪಂಪಿ ಬುಲೆ ಅಂತ ಮಲರಾಯ ಸಂಧಿಯಲ್ಲಿ ನಾವು ಹೇಳ್ತೇವೆ. ಅತಿಕಾರಿ ಪಂಪಿ ವಿಧೆ ಅಂತ. ಹಾಗೂ ಇದು ಸಸ್ಯಗಳಲ್ಲಿ ರಾಜಗಿರಿ ಎಂಬ ಹೆಸರಿನ ಕೆಂಪು ಪದಪೆ ಅಂತ ಅದೊಂದು ಸಸ್ಯ. ಅದರ ಜೊತೆಗೆ ಗೋವುಗಳಲ್ಲಿ ಕಾಶಿಗೆ ಗೋತಿ ಕಬುಲ್ತಿ ಗೋವು ಅಂತ ಅದೊಂದು ಕಪಿಲೆ ನದಿ, ಇದು ಹಸು ಏನು ಗೋವು ನೋಡ್ತೇವೆ, ಅದು ಶ್ರೇಷ್ಠವಾದಂತು ಅಂತ. ಬಂಗಾರಿನಲ್ಲಿ ಕುರ್ಜತ ನಾಣ್ಯದ ಬಂಗಾರ ಅಂತ, ಅದೊಂದು ವಿಶೇಷವಾದ ಬಂಗಾರ. ಅಥವಾ ನಾಣ್ಯದಲ್ಲಿ ಇಕ್ಕೇರಿ ಸಕ್ಕೇರಿ ಪಾದೇರಿ ಬಣವ ಅಂದರೆ ಇಕ್ಕೇರಿಯ ನಾಣ್ಯ ಶ್ರೇಷ್ಠ. ಇದರಲ್ಲಿ ಒಂದು ಅರ್ಥ ಇಕ್ಕೇರಿ ಅರಸರ ನಂತರವೇ ಸಂಧಿ ಬಂದಿರೋದಕ್ಕೂ ಒಂದು ಅರ್ಥ ಹೇಳ್ಬೋದು. ಯಾಕಂದ್ರೆ ಇದು ಮಲರಾಯ ಸಂಧಿ ಬೇರೆ ಬೇರೆ ಸಂಧಿಯಲ್ಲಿ ಕೂಡ ಇಕ್ಕೇರಿಯ ನಾಣ್ಯ ಅತಿ ಶ್ರೇಷ್ಠ ಅಂತ ಹೇಳ್ತದೆ. ಯಾಕಂದ್ರೆ ಎಲ್ಲರೂ ಅದರ ಅಧೀನ ಇದ್ದಿದ್ರಿಂದ ಅದೇ ಶ್ರೇಷ್ಠವಾಗಿರ್ಬೇಕು, ಇಕ್ಕೇರಿಯ ನಾಣ್ಯ ಅಂತ. ದೈವಗಳಲ್ಲಿ ರಾಜ್ಯ ಮಲರಾಯ ದೈವ ಶ್ರೇಷ್ಠ ಅಂತ. ಇದೆಲ್ಲವೂ ಸೃಷ್ಟಿಸಿದವ ಒಬ್ಬರು, ಆ ದೇವರು. ಅವರೇ ಸೃಷ್ಟಿಸಿದದ್ದು ಈ ಹಂದಿಗಳಲ್ಲಿ ಪಂಜುರ್ಲಿ ಅಂತ ಕಥೆ ಇರುವುದು. ಅದೊಂದು ಕಥೆ ಹೇಳಬಹುದು. ಅದೊಂದು ಏನು ಹೇಳ್ತೇವೆ, ಒಂದು ವರ್ಣನೆ ಮಾಡಿರುವಂಥ ಪೂರ್ಣ ರೀತಿಯ ಒಂದು ಕಲ್ಪನೆ. ಆ ಸಂಧಿ ಪಾರ್ಧನವನ್ನು ಬರೆದ ಅಥವಾ ಅದನ್ನು ಯಾರು ಮೊದಲು ಬಾರಿ ಹೇಳಿದರು ಅವರ ಕಲ್ಪನೆ ಹೇಗಿರ್ಬೋದು ಅಂತ ನಮಗೆ ಹೇಳಲಿಕ್ಕಿಲ್ಲ. ಅಷ್ಟು ಸುಂದರವಾಗಿ ಅದನ್ನು ರೂಪಿಸಿದ್ದಾರೆ. ಆದರೆ ನಾನು ತಿಳಿದುಕೊಂಡಂತೆ ಈ ಭೂಮಿಯಲ್ಲಿ ಪ್ರಾಕೃತಿಕವಾಗಿ ಸೃಷ್ಟಿಯಾದಂತಹ ಈ ತುಳುನಾಡಿನಲ್ಲಿ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ಕಾಡು ನೀರಿನಲ್ಲಿ ಇದ್ದಂತಹ ವಾಸಿಗಳು ಅಥವಾ ಪ್ರಾಣಿಗಳು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಒಂದೊಂದು ಕಾಲದಲ್ಲಿ ಮನುಷ್ಯರು ಈ ಭೂಮಿಗೆ ಬಂದರು. ಎಲ್ಲರೂ ವಲಸಿಗರೇ. ಇಲ್ಲಿ ಇರುವವರು ಯಾರೂ ಕೂಡ ಮೂಲ ನಿವಾಸಿ ಅಂತ ಹೇಳಿದವರು ಕೂಡ ಒಂದು ಕಾಲದಲ್ಲಿ ಇಲ್ಲಿ ಬಂದವರು. ಯಾಕಂದ್ರೆ ಏನಾದ್ರು ಭೂಮಿಯನ್ನು ಒಡೆದು ಬಂದವರು ಯಾರು ಇಲ್ಲ. ಒಂದಲ್ಲ ಒಂದು ಕಾಲದಿಂದ ಬರಬೇಕೇ ಅಲ್ಲ. ಪ್ರಾಣಿಗಳು ಕೂಡ ಈ ಭೂಮಿಯಲ್ಲಿ ಇದ್ದವರಲ್ಲ. ಈ ಭೂಮಿ ಯಾವುದೋ ಒಂದು ಮೂಲೆಯಿಂದ ಬೇರ್ಪಟ್ಟು ಈ ಆಯಾಯ ಭೂಮಿಯಲ್ಲಿ ಸೃಷ್ಟಿಯಾದವರು, ಹುಟ್ಟಿದವರು. ಹಾಗಾಗಿ ಅಂತಹ ಮೂಲ ನಿವಾಸಿಗಳು ಯಾರು ಇಲ್ಲಿ ಬಂದರು ಅವರಿಗೆ ಬುದ್ಧಿ ಅಥವಾ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ನೋಡೋದಾದರೆ ಯಾವುದು ಬೆಳಿಬೇಕಾದ್ರೆ ಯಾವುದು ಬೆಳಿಬೇಕು. ನಮ್ಮ ಮನುಷ್ಯರಿಗೂ ಇತರ ಪ್ರಾಣಿಗಳಿಗೂ ಭಿನ್ನತೆ ಇರುವುದು ಮೆದುಳಿನಲ್ಲಿ. ಆ ಆಲೋಚನಾ ಶಕ್ತಿ ಅಂತ ಹೇಳಿದ್ರೆ ಅದೊಂದು ವ್ಯತ್ಯಾಸ ಇರುವುದರಿಂದ ಮಾತ್ರ ನಾವು ಅದಕ್ಕೆ ಭಿನ್ನ. ಆ ಆಲೋಚನಾ ಶಕ್ತಿಗೆ ಬೆಳವಣಿಗೆಗೆ ಕಾರಣ ಯಾವುದಾದದ್ದು ಪ್ರಶ್ನೆ. ಒಬ್ಬ ವ್ಯಕ್ತಿ ಅಥವಾ ಮಾನ ಯಾವುದೋ ಒಂದು ಸೃಷ್ಟಿಯಾದರೂ ಕೂಡ ಮೊದಲು ಮೂಡುವಂತಹ ವಿಷಯ ಕುತೂಹಲ. ಕರೆಕ್ಟ್, ಹೌದು. ಎಲ್ಲದಕ್ಕೂ ಕಾರಣ ಕುತೂಹಲ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಪ್ರಶ್ನೆಗಳು ಮಾಡೋದು. ಒಂದು ಸಣ್ಣ ಮಗುವನ್ನು ನೋಡಿದ್ರೆ ಅದು ಅರ್ಥ ಆಗ್ತದೆ. ಯಾವುದೇ ಲೋಕವನ್ನೇ ಮೊದಲ ಬಾರಿ ಕಂಡಂತಹ ಮಗುವಿಗೂ ಬರೋದು ಮೊದಲು ಪ್ರಶ್ನೆ. ಹೌದು. ಒಂದು ಸಣ್ಣ ಬುದ್ಧಿ ಬಂದಂತಹ ಮಗು ಮೊದಲು ಕೇಳುವುದು ಅದು ಏನು ಅಂತ. ಕುತೂಹಲವೇ ಮಾನವನ ಒಂದು ಮೂಲ ಅಸ್ತಿತ್ವಕ್ಕೆ ಕಾರಣ.
ನಾವು ಮಾನವರಾಗಿದ್ದದ್ದೇ ಈ ಪ್ರಶ್ನೆಯಿಂದಾಗಿ ಅಂತ. ಈಗ ಪ್ರಶ್ನೆ ಮಾಡಬಾರದು ಅಂತ ಅರ್ಥ ಹೇಳ್ತಾರೆ, ಆದ್ರೆ ಪ್ರಶ್ನೆಯಿಂದಲೇ ಎಲ್ಲವೂ ಇರುವುದು ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಪ್ರಶ್ನೆಯಿಂದಲೇ ಈ ಮನುಷ್ಯನಿಗೆ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಕುತೂಹಲ ಅದಂತ ಏನು ಹೇಳ್ತೇವೆ ಆ ತೆವಳು ಏನಿತ್ತು ಅದಕ್ಕಾಗಿ ಅವ ಎಷ್ಟು ಕಷ್ಟಪಡ್ತಾನೆ ಅಂದ್ರೆ ಉತ್ತರ ಸಿಗದೇ ಇದ್ದಾಗ ಉತ್ತರ ತಾನೇ ಒಂದು ಕಂಡುಕೊಳ್ಳಬೇಕಲ್ಲ. ಉತ್ತರ ಯಾವುದಕ್ಕೂ ಸಿಗದೇ ಇದ್ದಾಗ ಪ್ರಶ್ನೆ ನಮ್ಮನ್ನು ತಲೆ ಹಾಳು ಮಾಡ್ತದೆ. ಹೌದು, ಏನಾದ್ರೂ ಒಂದು ಉತ್ತರ ಕೊಡ್ಬೇಕಂತ ಹೇಳುವಾಗ ನಾವು ಯಾರೂ ಅಲ್ಲದಿದ್ರೆ ಏನೋ ನಮ್ಮನ್ನು ನಾವು ಕಾಣುವುದಕ್ಕಿಂತಲೂ ಮೀರಿ ಏನೋ ಇದೆ ಅಂತ ಒಂದು ಅರ್ಥ ಬರ್ತದೆ. ಅದನ್ನವ ದೇವರು ಅಂತ ಹೇಳಿದ್ರು. ಅದಕ್ಕೆ ತುಳುವರು ಬೆರ್ಮಾಳು ಅಂತ ಕರೀತಾರೆ. ನಾವು ಪೆರುಮಾಳ್ ಅಂತ ಶಬ್ದ ತಮಿಳಿನಲ್ಲಿ ಹೇಳ್ತೇವೆ, ಅದರ ಅರ್ಥವೇ ದೊಡ್ಡದು ಅಂತ. ಪೆರ್ಗುಡೆ ಅಂತ ಶಬ್ದ ತುಳುವಿನಲ್ಲಿ ಇದೆ, ಅದು ಹೆಗ್ಗಣ ಅಂತ ಕನ್ನಡದಲ್ಲಿ ಆಗ್ತದೆ. ಅದು ಯಾಕೆ ಆ ಹೆಸರು ಬಂದದ್ದು? ದೊಡ್ಡದಾದಂತಹ ಇಳಿ ರೂಪವನ್ನು ಪೆರ್ಗುಡೆ ಅಂತ ಕರೆಯೋದು. ಪೆರ್ಮರಿ ಅಂತ ಹೇಳಿದ್ರೆ ಮರಿ ಅಂದ್ರೆ ಹಾವು, ತುಳುವಿನಲ್ಲಿ ಮರಿ ಅಂತ ಕರೆಯೋದು. ಅದರಲ್ಲಿ ದೊಡ್ಡದಾದಂತಹದ್ದು ಪೆರ್ಮರಿ ಅಂತ ಹೇಳುತ್ತೇವೆ. ಅಂತಹ ಅರ್ಥದಲ್ಲಿ ನಮ್ಮೆಲ್ಲರಿಗಿಂತಲೂ ಮೇಲಾದವರು ಪೆರುಮ ಅಥವಾ ಬೆರ್ಮ ಅಂತ. ಆ ಶಬ್ದದ ಅರ್ಥವೇ ನಮಗಿಂತ ದೊಡ್ಡವರು. ಹಾಗಾದ್ರೆ ಆ ಅರ್ಥದಲ್ಲಿ ನೋಡುವುದಾದ್ರೆ ನಾವು ಯಾರನ್ನು ಕೂಡ ದೇವರು ಅಂತ ಹೇಳ್ತಾರೆ ಎಲ್ಲರೂ ಬೆರ್ಮರಿ. ಎಲ್ಲಾ ಧರ್ಮದವರು ಹೇಳಿದ್ದು ಒಂದೇ ದೇವರು ಅಂತಲ್ಲ. ಅದಕ್ಕೆ ತುಳುವರು ಈ ರೀತಿ ಹೆಸರು ಕೊಟ್ಟರು. ನಿರಾಕಾರ ನಿರ್ಗುಣವಾದಂತಹ ಒಂದು ಕಲ್ಪನೆ. ಇದು ಮತ್ತು ಪುನಃ ವೇದಗಳಿಗೆ ಹೋಗ್ತದೆ. ವೇದಗಳಲ್ಲಿ ಹೋಗ್ತದೆ. ವೇದದಲ್ಲಿ ನೋಡುವುದಾದ್ರೆ ನಿಮಗೆ ಪರಬ್ರಹ್ಮ ನಾನು ಕೂಡ ನಾವಿಲ್ಲಿ ಯಾವ ಬೆರ್ಮೇರ್ನ ಕಲ್ಪನೆಯನ್ನು ಹೇಳ್ತೇವೋ ಅದೇ ಕಲ್ಪನೆ ವೇದಗಳಲ್ಲಿರುವಂತಹ ಪರಬ್ರಹ್ಮ. ವೇದ ಶಾಸ್ತ್ರ ಎಲ್ಲವೂ ಅದು ಸತ್ಯ ಹೌದಾದ್ರೆ ಇದು ಇರ್ಲೇಬೇಕು. ಪರಬ್ರಹ್ಮನ ಕಲ್ಪನೆ ಇಲ್ಲದಿದ್ರೆ ವೇದಗಳು ಸುಳ್ಳು ಅಂತ ಆಗ್ತದೆ. ಆದ್ರೆ ಆ ವೇದಗಳಲ್ಲಿ ಇರುವುದು ಕೂಡ ಈ ಬೆರ್ಮರ ಕಲ್ಪನೆ. ಅದನ್ನು ಸ್ವೀಕರಿಸುವಂತಹ ಮನೋಭಾವ ನಮ್ಮಲ್ಲಿ